ರಾಜ್ಯ ಸರ್ಕಾರಕ್ಕೂ ಇದನ್ನ ನೀವು ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ನಮಗೆ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಮಾಹಿತಿ ಏನಿದೆ, 54-55 TMC ನೀರಿದೆ ಈಗ. ಅದರಲ್ಲಿ ಬಹುಶಃ 10 TMC ನೀರು ಡೆಡ್ ಸ್ಟೋರೇಜ್ ಇದೆ. ಇನ್ನು 44 TMC ನಲ್ಲಿ 30 TMC ನೀರು ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಕೊಡಬೇಕು. ಮುಂದಿನ 2 ತಿಂಗಳು ಬೆಂಗಳೂರು ನಗರಕ್ಕೆ 30 TMC ನೀರು ಬೇಕು. ಇನ್ನ ನಿಮ್ಮ ಪರಿಸರ ಸಂರಕ್ಷಣೆಗೆ, ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿಗೋಸ್ಕರವಾಗಿ ಪರಿಸರ ಸಂರಕ್ಷಣೆಗೆ ಸುಮಾರು 10 TMC ನೀರು ಬೇಕಿದೆ, ಪ್ರಾಣಿಗಳು ಪಕ್ಷಿಗಳು ಉಳಿಲಿಕ್ಕೆ. ಈಗ ನಿನ್ನೆ ನನಗೆ ಬಂದಂತ ಮಾಹಿತಿ, ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಈ 3.5 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು 15 ದಿನ. ಮುಂದೆ ನಿಮಗೆ ಇನ್ನು ಒಂದು 12 TMC ನೀರು ದೊರಕತಕ್ಕಂಥ ಅವಕಾಶ ಇದೆ, ಡ್ಯಾಮಿಗೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇವರು ಮುಂದೆ ಬರಬಹುದು ಅಂತಕ್ಕಂಥ ಊಹೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ನೀರು ಬಿಡಲಿಕ್ಕೆ ಹೇಳಿದ್ದಾರೆ. ಇನ್ನು 12 TMC ನಿಮಗೆ ಬರಬಹುದು, ಸಂಗ್ರಹ ಆಗ್ಬೋದು ಅಂತ ಹೇಳಿ ಊಹೆ ಮಾಡ್ಕೊಂಡು ತೀರ್ಮಾನ ಮಾಡೋಕ್ಕಾಗತ್ತಾ? ಇವತ್ತು ಆ ಒಂದು ಕಮಿಟಿಯವರು ಮೊದಲು ತಮಿಳುನಾಡು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವೂ ಸಹ ಕೃಷಿಗೆ ನಾವು ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೂ ಹೇಳ್ಬೇಕಲ್ಲ. ಇವರು ನಮ್ಮ ರೈತರು ಹಾಕಿರೋ ಬೆಳೆ ಎಲ್ಲ ಒಣಗೋಗಿದೆ. ರೈತರು ಬೀದಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬಿಡಿ ಅಂತ ಹೇಳಿ. ನೀವು ಕರ್ನಾಟಕ ರಾಜ್ಯದ ರೈತರನ್ನ, ಅವ್ರ ಬದುಕನ್ನು ಹಾಳು ಮಾಡಿ ತಮಿಳುನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಕೊಡಿ ಅಂತಕ್ಕಂಥ ಹೇಳ್ತಕ್ಕಂಥ ನಿಮ್ಮ ಈ ಒಂದು ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇದನ್ನೇ ನೀವು ವಾದ ಮಾಡಬೇಕಾಗಿದೆ. ಅದರಿಂದ ಇವತ್ತು ಕುಡಿಯೋ ನೀರಿಗೆ ಟಾಪ್ ಪ್ರಿಯಾರಿಟಿಯನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಏನ್ ತೀರ್ಪು ಕೊಡ್ತಾರೋ ಗೊತ್ತಿಲ್ಲ ನಮಗೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಈ ರೀತಿ ಪದೇ ಪದೇ ಕರ್ನಾಟಕದ ಜನತೆಯ ಮೇಲೆ, ಕರ್ನಾಟಕದ ರೈತರ ಮೇಲೆ ಈ ಭಾರತದ ಒಕ್ಕೂಟದ ವ್ಯವಸ್ಥೆ ಅಂತಕ್ಕಂಥ ಹೆಸರಿನಲ್ಲಿ ಕರ್ನಾಟಕವನ್ನು ಲೆಟ್ ಡೌನ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದನ್ನ ನಾವು ಮನವರಿಕೆ ಮಾಡ್ಕೊಡ್ಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಅವರು ಘೋಷಣೆ ಮಾಡಿ ಈಗಾಗಲೇ ಇವತ್ತು ಪ್ರತಿಭಟನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಮ್ಮವ್ರಿಗಾಗಲೇ ನಮ್ಮ ಕಾರ್ಯಕರ್ತರುಗಳು, ರೈತ ಸಂಘಗಳು ಮತ್ತು ಕನ್ನಡ ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಹಮತ ಕೊಟ್ಬಿಟ್ಟಿದ್ದಾರೆ. ನಮ್ಮವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಈಗ ಅವ್ರ ಪಕ್ಷ BJP ಪಕ್ಷದ ವತಿಯಿಂದ ಮಾಡಿದ್ದಾರೆ. ಅದಕ್ಕೆ ನಮ್ಮ ತಕರಾರಿಲ್ಲ, ವಿರೋಧ ಇಲ್ಲ, ನಮ್ಮದು ಸ್ವಾಗತ ಇದೆ. ಇದು ನೀರಿನ ಹಂಚಿಕೆ ವಿಷಯದಲ್ಲಿ ರಾಜ್ಯದ ಹಿತದೃಷ್ಟಿ, ರೈತರ ಹಿತದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋದಷ್ಟೇ ಅಲ್ಲ, ನಮಗೆ ಇರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳೇನು ಸಂಗ್ರಹ ಮಾಡಿರ್ತೀವಿ, ಒಳ್ಳೆಯ ಸಲಹೆಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಪ್ರತಿಪಕ್ಷಗಳ ಕರ್ತವ್ಯವೂ ಇದೆ. ಥ್ಯಾಂಕ್ ಯು ಬ್ರದರ್. ಏನು ಮನವಿ ಇಲ್ಲಿ ಹೇಳ್ಬೋದು, ಸುಪ್ರೀಂ ಕೋರ್ಟ್ಗೂ ಹೇಳ್ಬೇಕು ನಾವು. ಬಟ್ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೊಡ್ತಾರೋ ಗೊತ್ತಿಲ್ಲ. ಅವ್ರು ಯಾಕೆಂದ್ರೆ ನಾವು ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ, ಅಲ್ಲಿ ಅಥಾರಿಟಿಗಳೇನಿದ್ದಾವೆ ಅಲ್ಲಿ ಹೋಗಿ ನಿಮ್ಮ ಅಹವಾಲು ಹೇಳ್ಕೊಳ್ಳಿ ಅಂತಾರೆ ಸುಪ್ರೀಂ ಕೋರ್ಟ್. ಬಹುಶಃ ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಆದೇಶ ನಿನ್ನೆ ಏನು ಕೊಟ್ಟಿದ್ದಾರೆ,
ಅದ್ರ ಪ್ರಕಾರ ಬಿಡಿ ಅಂತೂ ಅವ್ರು ಹೇಳ್ಬೋದು. ಇಂದಿನ ಹಲವಾರು ತೀರ್ಮಾನಗಳು ಹಿಂದೇನು ಕೊಟ್ಟಿದ್ದಾರೆ ಅದ್ ನೋಡಿದಾಗ. ಅದರಿಂದ ನಾವು ಇಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿ, ವಾಸ್ತವಾಂಶ ಏನಿದೆ ಅದನ್ನ ಈ ಅಥಾರಿಟಿಗಳ ಮುಂದೆನೂ ಅಕಸ್ಮಾತ್ ತಮಿಳುನಾಡಲ್ಲಿ ನಾವು ನೀರು ಬಿಡದಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆಗ ನಾವು ತಯಾರಿ ತಗೊಂಡಿರ್ಬೇಕು. ವಕೀಲರುಗಳು ಯಾವ ರೀತಿ ಅಲ್ಲಿ ವಾದ ಮಾಡ್ಬೇಕಾಗತ್ತೆ. ಮುಂದಕ್ಕೆ ಮಾತಾಡೋಣ. ಈಗ ಅದಕ್ಕೋಸ್ಕರಲೇ ಹೇಳ್ತಾ ಇದ್ದೀನಿ, ತಕ್ಷಣ ಅಲ್ಲಿ ಕೂತಿರ್ತಕ್ಕಂಥ ನಿಮ್ಮ ವಾಟರ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಬೋರ್ಡ್ನವರು, ಅಲ್ಲಿಂದ ನಿಮ್ಮ ರೆಗ್ಯುಲೇಟರಿ ಅಥಾರಿಟಿ ಅವರೇನಿದ್ದಾರೆ ಅವರಿಗೆ ಒತ್ತಾಯ ಹಾಕಿ, ಈ ಪರಿಸ್ಥಿತಿಯಲ್ಲಿ ನಮಗೆ ಕುಡಿಯಲಿಕ್ಕೆ ನೀರಿಗೆ ಶಾರ್ಟೇಜ್ ಇದೆ. ಈಗ ನಿಮ್ಗೆ ನಾನು ಹೇಳದ್ನಲ್ಲ, ಬೆಂಗಳೂರಿಗೆ 3 TMC ಇರಬೇಕು, ಮತ್ತಿನ್ನ ನಮ್ಮ ಹಳ್ಳಿಗಳು ಹಲವಾರು ತಾಲೂಕು ಜಿಲ್ಲೆ ಕೇಂದ್ರಗಳಿಗೆ ನೀರು ಬಿಡಬೇಕಲ್ಲ, ಅದನ್ನೇ ಎಲ್ಲಿ ತರದ್ ನಾವು. ಈವನ್ ಅಸಂಪ್ಷನ್ ಅವ್ರೇನು 12 TMC ನೀರು ನಿಮ್ಗೆ ಇನ್ನೂ ದೊರಕಬಹುದು ಮುಂದಿನ 5-6 ತಿಂಗಳಲ್ಲಿ ಅಂತಕ್ಕಂಥದ್ದನ್ನು ಅವ್ರೇನೋ ಹೇಳೋರಲ್ಲ ಮಹಾನುಭಾವರು ಕೂತ್ಕೊಂಡು. ಅವ್ರಿಗೆ ಹೇಳ್ಬೇಕು, ನಾವು ಕನ್ವಿನ್ಸ್ ಮಾಡ್ಬೇಕಲ್ಲ. ನೀವು ತೀರ್ಪು ಕೊಡೋದಕ್ಕಿಂತ ಮುಂಚೆ ಬನ್ನಿ, ಅಲ್ಲಿ ಪ್ರದೇಶ ಯಾವ ಜಲಾಶಯದಲ್ಲಿ ಏನಿದೆ ನೋಡೋಣ ಅಂತ ಅವ್ರಿಗೆ ಮನವಿ ಮಾಡಬೇಕು. ಅದಷ್ಟೇ ಅಲ್ಲ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ, ಅದೆಂತೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ತಮಿಳುನಾಡಿನ ಮುಖ್ಯಮಂತ್ರಿ ಬರೋದು ನಂದು ಅಬ್ಜೆಕ್ಷನ್ ಇಲ್ಲ, ನಾನು ವಿರೋಧ ಮಾಡಲ್ಲ. ಇದನ್ನ ಅವ್ರನ್ನ ಬರ್ಮಾಡ್ಕೊಳಕ್ಕೆ ಅದೆಂತದ್ದು ಬಹಳ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಅರೇಂಜ್ಮೆಂಟ್ ಆಯ್ತಿದೆ ಅಂತ ಹೇಳಿ. ಅದ್ದೂರಿ ಸ್ವಾಗತ ಏನು ಬೇಕಿಲ್ಲ. ಪ್ರೋಟೀನ್ ವೇನಲ್ಲಿ ಬರ್ತಾರೆ ಭೇಟಿ ಮಾಡೋದಕ್ಕೆ, ಏನೋ ಬರ್ತಾ ಇದ್ದಾರಲ್ಲ, ಕರೆದಿದ್ದೀರಿ, ಬರಕ್ ಒಪ್ಕೊಂಡವ್ರೆ, ಹೇಳಿ ಅವರಿಗೆ. ಇನ್ನು ಎಷ್ಟು ವರ್ಷ ಈ ವ್ಯಾಜ್ಯ ನಡೆಸ್ಬೇಕು ನಾವು? ನೀರು ಇದ್ದಾಗ ನಾವೆಂದೂ ಸಹ ತೊಂದರೆ ಕೊಟ್ಟಿಲ್ಲ. ಈಗಾಗಲೇ ನಾವೇನು ನೀರು ಬಿಡಬೇಕಾಗಿತ್ತು, ನಮ್ಮ ಟ್ರಿಬ್ಯುನಲ್ ಅವರ ಹಂಚಿಕೆಯನ್ನು ಮಾಡಿದ್ರು, ಅದನ್ನೇ ಲೆಕ್ಕಾಚಾರ ಮಾಡಿದ್ರೆ ಇವತ್ತು ಈಗಾಗಲೇ ಹಲವಾರು 5-6 ವರ್ಷದಲ್ಲಿ, 4-5 ವರ್ಷದಲ್ಲಿ ಸುಮಾರು 900 TMC ನೀರು ಹರಿದೋಗಿದೆ ತಮಿಳುನಾಡಿಗೆ ಅಂತ ನೀವು ಬರೆದಿದ್ದೀರಿ ಪತ್ರಿಕೆಯಲ್ಲಿ. ಹೋಗಿರೋದು ನಿಜ. ನೀರಿದ್ದಾಗ ನಾವೇನು ಕೊಡದೆ ನೀರು ಹಿಡ್ಕೊಂಡು ಕೂತಿದೀವ? ಬರೀ ತಮಿಳುನಾಡರೇ ರೈತರ, ಕರ್ನಾಟಕದವ್ರು ರೈತರಲ್ವಾ? ಕನ್ವಿನ್ಸ್ ಮಾಡಿ, ಆಯ್ತು ಬಂದಿದಾರಲ್ಲ ಹೇಳಿ ಅವರಿಗೆ. ರಾಜಕೀಯ ಬಿಡಿ, ಅಲ್ಲಿ ನಿಮ್ಮ ಪ್ರತಿಷ್ಠೆಗಳಿಗೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಪಕ್ಷಗಳು ನಿಮ್ಮ ರಾಜಕೀಯದ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕಾವೇರಿ ಅನ್ಕೊಂಡು ಕರ್ನಾಟಕನ ಹಾಳು ಮಾಡ್ತಾ ಇದ್ದೀರಲ್ಲ, ಅದು ಮಾಡಬೇಡಿ ಅಂತ ಹೇಳಿ ಕಳಿಸಿ.